ನಮಸ್ಕಾರ, ನಾನು ನಿಮ್ಮ ಡಿ.ಎಂ. ಗೌಡ. ಮೈಸೂರಿನಲ್ಲಿ ಸಿಂಹಕ್ಕೆ ಬೋನಿಟ್ಟ ಜೆಡಿಎಸ್. ವಿಶ್ವ ಬ್ರಾಹ್ಮಣ ಅರುಣ್ ಕೈ ತಪ್ಪಿದ ಬಿಜೆಪಿ ಟಿಕೆಟ್. ಸಾರಾ ಮಹೇಶ್ ಬಿಜೆಪಿ ಅಭ್ಯರ್ಥಿ. ದೊಡ್ಡ ಗೌಡರ ದಾಳಕ್ಕೆ ತತ್ತರಿಸಿದ ಪ್ರತಾಪ್ ಸಿಂಹ. ಹೌದು, ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಿಂದ ಜೆಡಿಎಸ್ ಮತ್ತು ಬಿಜೆಪಿ ಜಂಟಿ ಅಭ್ಯರ್ಥಿಯಾಗಿ ಜೆಡಿಎಸ್ ನಾಯಕ ಕೆಆರ್ ನಗರ ವಿಧಾನಸಭಾ ಕ್ಷೇತ್ರದಿಂದ ಸೋತು ಸೊರಗಿರುವ ಸಾರಾ ಮಹೇಶ್ ಬಿಜೆಪಿ ಅಭ್ಯರ್ಥಿಯಾಗಿ ಮೈಸೂರು ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸುವ ವದಂತಿ ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ಹರಿದಾಡ್ತಾ ಇದೆ. ಹಾಗಾದ್ರೆ ಹಾಲಿ ಸಂಸದ ಪ್ರತಾಪ್ ಸಿಂಹ ಅವರ ನಡೆ ಏನಾಗುತ್ತೆ? ರಾಮಲಲ್ಲನ ಮೂರ್ತಿ ಕೆತ್ತಿದ ವಿಶ್ವ ಬ್ರಾಹ್ಮಣ ಅರುಣ್ ಯೋಗಿರಾಜ್ ಅವರಿಗೆ ಟಿಕೆಟ್ ನೀಡಲಾಗುತ್ತೆ ಎನ್ನುವ ಅಮಿತ್ ಶಾ ಅವರ ಆಂತರಿಕವಾದಂತಹ ಸರ್ವೆಯ ರಿಪೋರ್ಟ್ ಗತಿ ಏನಾಗುತ್ತೆ? ವಿಶ್ವ ಬ್ರಾಹ್ಮಣ ಅರುಣ್ ಯೋಗಿರಾಜ್ಗೂ ಟಿಕೆಟ್ ಇಲ್ಲ, ಇತ್ತ ಹಾಲಿ ಸಂಸದ ಪ್ರತಾಪ್ ಸಿಂಹ ಅವ್ರಿಗೂ ಟಿಕೆಟ್ ತಪ್ಪಿಸಿ ಸಾರಾ ಮಹೇಶ್ಗೆ ಟಿಕೆಟ್ ಕೊಡುವ ಔಚಿತ್ಯವಾದರೂ ಬಿಜೆಪಿ ಹೈಕಮಾಂಡ್ಗೆ ಬಂದಿರುವುದಾದರೂ ಹೇಗೆ? ಈ ಒಂದು ಪ್ರಶ್ನೆ ಜೆಡಿಎಸ್ ಮತ್ತು ಬಿಜೆಪಿಯ ನಾಯಕರಲ್ಲಿ ಗೊಂದಲ ಮತ್ತು ಕೌತುಕಕ್ಕೆ ಕಾರಣವಾಗಿದೆ. ಮೈಸೂರು ಕೊಡಗು ಹೇಳಿ ಕೇಳಿ ಮುಖ್ಯಮಂತ್ರಿಗಳ ತವರು ಜಿಲ್ಲೆ, ಹೈ ವೋಲ್ಟೇಜ್ ಕ್ಷೇತ್ರ. ಕಳೆದ 2 ಲೋಕಸಭಾ ಚುನಾವಣೆಯಲ್ಲಿ ಗೆದ್ದಿರುವ ಪ್ರತಾಪ ಸಿಂಹನ ಆರ್ಭಟಕ್ಕೆ ಎಲ್ಲೋ ಒಂದು ಕಡೆ ದೊಡ್ಡ ಗೌಡರೇ ಮುಳುವಾದ್ರ ಅನ್ನುವ ಪ್ರಶ್ನೆಯೂ ಕೂಡ ಮೈಸೂರಿನ ರಾಜಕಾರಣದಲ್ಲಿ ಹರಿದಾಡ್ತಾ ಇದೆ. ಕಳೆದ 2 ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲಲು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಪರೋಕ್ಷ ಕೃಪಾ ಕಟಾಕ್ಷ ಇತ್ತು ಎನ್ನುವ ವದಂತಿಯ ನಡುವೆ ಪ್ರತಾಪ್ ಸಿಂಹ ಅವರ ಇತ್ತೀಚಿನ ಕೆಲವು ನಡವಳಿಕೆಗಳು, ಜೆಡಿಎಸ್ ನಾಯಕರ ಬಗ್ಗೆ ಆಡುತ್ತಿರುವ ಮಾತುಗಳಿಂದ ಬೇಸತ್ತು ಸಾರಾ ಮಹೇಶ್ ಅವರನ್ನ ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿಸುವ ಮೂಲಕ ಪ್ರತಾಪ ಸಿಂಹನನ್ನು ಮೈಸೂರಿನ ಜೂಗೆ ಹಟ್ಟಿದರ ಎಚ್ ಡಿ ದೇವೇಗೌಡರು ಅನ್ನುವುದು ಕೂಡ ಮೈಸೂರು ರಾಜಕಾರಣದಲ್ಲಿ ಇದುವರೆಗೂ ಕೂಡ ಜೆಡಿಎಸ್ ಆಗಿರ್ಬೋದು, ಜನತಾದಳ ಆಗಿರ್ಬೋದು, ಅಲ್ಲಿ ಗೆದ್ದಿರುವ ನಿದರ್ಶನ ಬಹಳಷ್ಟು ಕಡಿಮೆನೇ ಇದೆ. ಹೀಗಾಗಿ ಜೆಡಿಎಸ್ ಮೈಸೂರು ಟಿಕೆಟ್ ಅನ್ನು ಬಯಸದೆ ಜೆಡಿಎಸ್ ತನ್ನ ನಾಯಕನನ್ನು ಬಿಜೆಪಿಯ ಚಿಹ್ನೆಯ ಅಡಿಯಲ್ಲಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಿಂದ ಕಣಕ್ಕಿಳಿಸುವ ಮೂಲಕ ಸಾಂಸ್ಕೃತಿಕ ನಗರಿಯಲ್ಲಿ ಬಹುದೊಡ್ಡ ದಾಳಕ್ಕೆ ಜೆಡಿಎಸ್ ನಾಯಕರು ಮುಂದಾಗಿದ್ದಾರೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಜೆಡಿಎಸ್ 2 ಕ್ಷೇತ್ರ, ಬಿಜೆಪಿ 1 ಕ್ಷೇತ್ರ, ಕಾಂಗ್ರೆಸ್ 5 ಕ್ಷೇತ್ರಗಳನ್ನು ಗೆದ್ದಿದೆ. ಬಿಜೆಪಿಯ ಸ್ಥಿತಿ ಚಿಂತಾಜನಕವಾಗಿದ್ದರೂ ಕೂಡ ಲೋಕಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ 2 ಮತಗಳು ಒಗ್ಗೂಡಿದ್ರೆ ದೊಡ್ಡ ಅಂತರದ ಗೆಲುವು ಸಾಧಿಸಬಹುದು ಅನ್ನುವ ಆಲೋಚನೆಯಲ್ಲಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಸಾರಾ ಮಹೇಶ್ ದಾಳವನ್ನು ಬಿಜೆಪಿಯ ಮೂಲಕ ಹೂಡಿ ಪ್ರತಾಪ ಸಿಂಹ ಅವರ ರಾಜಕೀಯ ಜೀವನಕ್ಕೆ ತಿಲಾಂಜಲಿ ಇಟ್ರ ಅನ್ನುವ ಪ್ರಶ್ನೆ ಮೈಸೂರು ರಾಜಕಾರಣದಲ್ಲಿ ಹರಿದಾಡ್ತಾ ಇದೆ. ಹಾಗಾದ್ರೆ ಪ್ರತಾಪ್ ಸಿಂಹ ಅವರಿಗೆ ಬಿಜೆಪಿ ಹೈಕಮಾಂಡ್ ಟಿಕೆಟ್ ನಿರಾಕರಿಸಲಿಕ್ಕೆ ಕಾರಣಗಳೇನು? ಸ್ಥಳೀಯ ಬಿಜೆಪಿ ನಾಯಕರು ಏನಾದ್ರೂ ಬಹಳಷ್ಟು ಪ್ರತಿರೋಧ ಒಡ್ಡಿದರ? ಸ್ಥಳೀಯ ನಾಯಕರಲ್ಲಿ ಅವರ ಬಗ್ಗಿದ್ದ ಅತೃಪ್ತಿಯ ವರದಿ? ಬಿಜೆಪಿಯ ಚಾಣಕ್ಯ ಅಮಿತ್ ಶಾ ಅವರು ಆಗಾಗ ನಡೆಸುವ ಸೀಕ್ರೆಟ್ ಸರ್ವೆಯಲ್ಲಿ ಪ್ರತಾಪ್ ಸಿಂಹ ಅವರ ಏನು ಅಸಹಕಾರ ಧೋರಣೆ? ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಎಲ್ ನಾಗೇಂದ್ರ ಪರ ಮತ ಬೇಟೆಯಾಗಲಿಲ್ಲ. ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರದಲ್ಲಿ ರಾಮದಾಸ್ ಅವರಿಗೆ ಟಿಕೆಟ್ ತಪ್ಪಿಸಲಿಕ್ಕೆ ಎಲ್ಲ ರೀತಿಯ ಪ್ರಯತ್ನ ಪಟ್ಟಂತಹ ಪ್ರತಾಪ್ ಸಿಂಹಗೆ ರಾಮದಾಸ್ ಅವರು ಏನಾದ್ರೂ ಕೆಡ್ಡ ತೋಡಿರುವ ವರದಿ ಅಮಿತ್ ಶಾ ಕೈ ಸೇರಿದೆಯಾ? ಚಾಮುಂಡೇಶ್ವರಿ, ಹುಣಸೂರು, ಪಿರಿಯಾಪಟ್ಟಣ ಈ ಭಾಗದಲ್ಲಿ ಇದುವರೆಗೂ ಕೂಡ ಬಿಜೆಪಿ ದೊಡ್ಡ ಮಟ್ಟದಲ್ಲಿ ಸಂಘಟನೆಯಾಗಿಲ್ಲ. ಅದು ಪ್ರತಾಪ್ ಸಿಂಹ ಅವರ ಕೆಟ್ಟ ನಡವಳಿಕೆಗಳೇ ಕಾರಣ. ಅಲ್ಲಿ ಅಭಿವೃದ್ಧಿ ಮತ್ತು ಕೇಂದ್ರದ ಅಭಿವೃದ್ಧಿಯ ಯೋಜನೆಗಳನ್ನು ಮುಟ್ಟಿಸುವಲ್ಲಿ ಪ್ರತಾಪ್ ಸಿಂಹ ವಿಫಲರಾಗಿದ್ದಾರೆ. ಹೀಗಾಗಿ ರಾಮಲಲ್ಲನ ಮೂರ್ತಿ ಕೆತ್ತಿದ, ಇಡೀ ಜಗತ್ತೇ ಕೊಂಡಾಡುವ ಬಾಲರಾಮನ ಮೂರ್ತಿ ಕೆತ್ತಿದ ವಿಶ್ವ ಬ್ರಾಹ್ಮಣ ಅರುಣ್ ಯೋಗಿರಾಜ್ಗೆ ಟಿಕೆಟ್ ಕೊಡಬೇಕು ಅಂತ ಕೆಲವು ಮೈಸೂರು ಭಾಗದ ನಾಯಕರು ಹಕ್ಕೊತ್ತಾಯ ಮಾಡಿದ್ರು. ಅಮಿತ್ ಶಾ ಕೂಡ ಮೌನಂ ಸಮ್ಮತಿ ಲಕ್ಷಣಂ ಎನ್ನುವ ಒಂದು ರೀತಿ ಸೂಚನೆ ಕೂಡ ಕೊಟ್ಟಿದ್ರು ಎನ್ನುವ ವದಂತಿಯ ನಡುವೆ ಮತ್ತೊಂದು ರಾಜಕೀಯ ಅಪ್ಡೇಟ್ ಬರ್ತಾ ಇರೋದು, ಇಲ್ಲೊಂದ್ ಕಡೆ ಪ್ರತಾಪ್ ಸಿಂಹ ಅವರನ್ನು ಮೈಸೂರು ಪ್ರಾಣಿ ಸಂಗ್ರಹಾಲಯದಲ್ಲಿ ಒಂದು ಶೋ ಪೀಸ್ ಆಗಿಡ್ಬೇಕು ಅಂತ ದೊಡ್ಡಗೌಡರು ಏನಾದ್ರೂ ಬಯಸಿದ್ರ? ಆ ಬಯಕೆಗೆ ಮುಂದುವರಿದ ಭಾಗನೇ ಸಾರಾ ಮಹೇಶ್ ಬಿಜೆಪಿ ಅಭ್ಯರ್ಥಿಯಾಗಿ ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧಿಸಲಿದ್ದಾರೆ. ಈಗೊಂದು ಚರ್ಚೆ ರಾಜಕೀಯ ಮೊಗಸಾಲೆಯಲ್ಲಿ ನಡೀತಾ ಇದೆ. ಹಾಗಾದ್ರೆ ಪ್ರತಾಪ್ ಸಿಂಹ ಅವರ
ಇಷ್ಟು ದಿನಗಳ ಆರ್ಭಟಕ್ಕೆ ಮತ್ತು ಅವರ ಅಭಿವೃದ್ಧಿ ಇಲ್ಲದ ಕೇವಲ ಮಾಧ್ಯಮಗಳೆದುರು ವಿವಾದಗಳು ಕಾಣಿಸಿಕೊಂಡ ಸಂದರ್ಭದಲ್ಲಿ ದೊಡ್ಡ ಹೀರೋ ರೀತಿ ಪೋಸ್ಟ್ ಕೊಡುತ್ತಿದ್ದಂತ ಪ್ರತಾಪ್ ಸಿಂಹಗೆ ಮಾಜಿ ಪ್ರಧಾನಿ ದೇವೇಗೌಡರು ಬಹುದೊಡ್ಡ ಕೌಂಟರ್ ಕೊಟ್ರ. ಹಾಗಾದ್ರೆ ಸಾರಾ ಮಹೇಶ್ ಅವರು ಕಳೆದ ವಿಧಾನಸಭಾ ಚುನಾವಣೆಗೆ ಸೋತ ನಂತರ ರಾಜಕೀಯ ತೆರೆಮರೆಗೆ ಸರಿದಂತಹ ಸಾರಾ ಮಹೇಶ್ ಈ ಬಾರಿ ಬಿಜೆಪಿ ಅಭ್ಯರ್ಥಿಯಾಗಿ ಮೈಸೂರು ಲೋಕಸಭಾ ಕ್ಷೇತ್ರವನ್ನು ಗೆದ್ದು ಮೋದಿ ಮತ್ತು ಅಮಿತ್ ಶಾ ಅವರ ಏನು 400 ಗಡಿಯಾಗೆ ಇವರು ಒಂದು ಕೊಡುಗೆ ನೀಡ್ತಾರ. ಸಾರಾ ಮಹೇಶ್ ಅವರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಯಾಕೆ ಸೋತ್ರು? ಅತಿಯಾದ ಜಾತಿಯವಾದ ಕೆಆರ್ ನಗರ ವಿಧಾನಸಭಾ ಕ್ಷೇತ್ರದ ಬಹುತೇಕ ಗ್ರಾಮಗಳಲ್ಲಿ ಹಿಂದುಳಿದ ದಲಿತ ಸಮುದಾಯಗಳು ವಾಸಿಸತಕ್ಕಂತ ಗ್ರಾಮಗಳಿಗೆ ಸರಿಯಾದ ಮೂಲಭೂತ ಸೌಕರ್ಯಗಳು ನೀಡಲಿಲ್ಲ, ಕೊಡ್ಲಿಲ್ಲ. ಕೆಆರ್ ನಗರ ಭಾಗದಲ್ಲಿ ಸರಿಯಾಗಿ ಕಾರ್ಯಕರ್ತರನ್ನು ನಡೆಸಿಕೊಳ್ತಾ ಇಲ್ಲ ಅನ್ನುವ ಅಪವಾದದ ನಡುವೆ ಸಾರಾ ಮಹೇಶ್ 4ನೇ ಚುನಾವಣೆಯಲ್ಲಿ ಮುಗ್ಗರಿಸಿ ಬೀಳ್ತಾರೆ. ದೇವೇಗೌಡರ ಮಾನಸ ಪುತ್ರ ಎಂದೇ ಕರೆಸಿಕೊಳ್ಳುವ ಸಾರಾ ಮಹೇಶ್ಗೆ ದೊಡ್ಡ ಗೌಡರು ತೆನೆಯನ್ನು ಇಳಿಸಿ ಕಮಲ ಹಿಡಿದು ನೀನು ಲೋಕಸಭೆಗೆ ಹೋಗು ಅನ್ನುವ ಸಂದೇಶನ ಸಾರಾ ಮಹೇಶ್ಗೆ ನೀಡ್ತಿದ್ದಾರ. ಅದಕ್ಕೆ ಅಮಿತ್ ಶಾ ಅಸ್ತು ಎಂದ್ರ. ಪ್ರತಾಪ್ ನಡೆ ಏನಾಗುತ್ತೆ? ಅರುಣ್ ಯೋಗಿರಾಜ್ ಅವರಿಗೆ ಟಿಕೆಟ್ ಆಸೆ ತೋರಿಸಿ ಕೊನೆ ಗಳಿಗೆಯಲ್ಲಿ ರಾಮಲಲ್ಲನ ಪೂಜೆ ಮಾಡು ಎಂದೇಳಿ ಅವ್ರಿಗೂ ಕೂಡ ಬಿಜೆಪಿ ಹೈಕಮಾಂಡ್ ಕೈ ಕೊಟ್ಟಿತ ಅನ್ನುವ ಪ್ರಶ್ನೆ ಮೈಸೂರು ರಾಜಕಾರಣದಲ್ಲಿ ಹರಿದಾಡ್ತಾ ಇದೆ. ಹಾಗಾದ್ರೆ ಪ್ರತಾಪ್ ಸಿಂಹ ಅವರ ರಾಜಕೀಯ ಅಂತ್ಯವಾಯ್ತಾ? ಅವರ ಗುರು ವಿಶ್ವೇಶ್ವರ ಭಟ್ಟರ ಅಂಕಣದಲ್ಲಿ ಲೇಖನ ಬರೆಯಲಷ್ಟೇ ಸೀಮಿತ ಅನ್ನುವ ಸಂದೇಶನ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಸಾರಾ ದಾಳದ ಮೂಲಕ ಅರುಣ್ ಯೋಗಿರಾಜ್ಗೆ ಮತ್ತು ಪ್ರತಾಪ್ ಸಿಂಹ ಅವರಿಗೆ ಟಕ್ಕರ್ ಕೊಟ್ಟ ಅನ್ನುವ ಪ್ರಶ್ನೆ ಮೈಸೂರು ರಾಜಕಾರಣದಲ್ಲಿ ಹರಿದಾಡ್ತಾ ಇದೆ. ಹಾಗಾದ್ರೆ ಇದು ಅಮಿತ್ ಶಾ ಅವರ ಚಾಣಕ್ಯ ನಡೆಯೋ, ದೊಡ್ಡ ಗೌಡರ ಚಾಣಕ್ಯ ನಡೆಯೋ? ಈ ಬಗ್ಗೆ ನಿಮ್ಮ ಅಭಿಪ್ರಾಯವೇನು?